ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನೋಡೋಣ ಇವತ್ತು ಮಹಾಶಿವರಿಂದ ನಿಮಗೆ ಯಾವ ಒಂದು ಸಂದೇಶ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್. ನಾನು ತುಂಬಾ ದಿನದಿಂದ ಅನ್ಕೋತಾ ಇದ್ದೆ ಶಿವ ಅವರ ಒಂದು ಮೆಸೇಜಸ್ ಏನಿದೆ ಅದನ್ನ ಹೇಳ್ಬೇಕು ಮಾಡ್ಬೇಕು ಅಂತ ಹೇಳಿ. ಬಟ್ ಇವತ್ತು ಎಷ್ಟೊಂದ್ಸರಿ ಮಾಡಕ್ಕೆ ಅಂತ ಟ್ರೈ ಮಾಡಿ ಸ್ಟಾಪ್ ಕೂಡ ಆಗಿದೆ ಅದು ವಿಡಿಯೋಸ್. ಸೊ ಇವತ್ತು ಏನೇ ಆಗ್ಲಿ ಮಾಡ್ಲೇಬೇಕು ಅಂತ ಹೇಳಿ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಮಾಡ್ತಾ ಇದ್ದೀನಿ. ಹೋಪ್ಫುಲಿ ಈ ರೀಡಿಂಗ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ, ರೆಸ್ಯುನೇಟ್ ಆಗುತ್ತೆ ಅಂತ ಹೇಳಿ ಅನ್ಕೊಂಡು ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಾರ್ಡ್ಸ್ ಕಲ್ತ್ಕೋಬೇಕು, ರೇಖಿ ಕಲ್ತ್ಕೊಳ್ಬೇಕು, ಮತ್ತೆ ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕು ಅಂತ ಹೇಳಿ ಆಸೆ ಇದೆ, ಅವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ, ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ ನನ್ನನ್ನ ಸಂಪರ್ಕ ಮಾಡಿ ನೀವು ಕ್ಲಾಸಸ್ ನ ಮಾಹಿತಿನ ಪಡ್ಕೋಬಹುದು. ಈಗ ಆಲ್ರೆಡಿ ಸುಮಾರು ಬ್ಯಾಚ್ ಗಳು ಹೋಗ್ತಾ ಇದೆ, ಸ್ಟೂಡೆಂಟ್ಸ್ ಎಲ್ಲ ಜಾಯಿನ್ ಆಗ್ತಾ ಇದ್ದಾರೆ. ನೀವು ಕೂಡ ಇಂಟ್ರೆಸ್ಟ್ ಇದ್ರೆ ನನಗೆ ಪಿಂಗ್ ಮಾಡಿ ಅದರ ಒಂದು ಡೀಟೇಲ್ಸ್ ಮತ್ತೆ ಉಪಯೋಗಗಳನ್ನ ಪಡ್ಕೊಳ್ಬಹುದು. ಓಕೆನಾ? ನಾನು ಆಲ್ರೆಡಿ ಕಾರ್ಡ್ ಶಫಲ್ ಮಾಡಿ 5 ಕಾರ್ಡ್ಸ್ ನ ಸಪರೇಟ್ ಮಾಡಿ ಸೆಗ್ರಿಗೇಟ್ ಮಾಡಿ ತೆಗ್ದಿಟ್ಟಿದ್ದೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಮತ್ತೆ ಆಲ್ರೆಡಿ ನಾನು ಇವತ್ತು ಕಾರ್ಡ್ ಶಫಲ್ ಮಾಡುವಾಗ ನಾನು ಭಗವಾನ್ ಶಿವನ್ಗೆ ಪ್ರೇ ಮಾಡ್ಕೊಂಡು ಮತ್ತೆ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು, ಅಮ್ಮನವ್ರಿಗೂ ಕೂಡ ಪ್ರೇ ಮಾಡ್ಕೊಂಡು ಈ ಒಂದು ಕಾರ್ಡ್ಸ್ ನ ತೆಗೆದು ಇಟ್ಟಿದ್ದೀನಿ. ನೋಡೋಣ ಏನೆಲ್ಲ ಬರ್ಬೋದು ಅಂತ ಹೇಳಿ. ಮೊದಲನೇ ಕಾರ್ಡು ನಮಗೆ 5 ಆಫ್ ಪೆಂಟಿಕಲ್ಸ್ ಬಂದಿದೆ. ಅಂಡ್ ನೋಡುವ ನೆಕ್ಸ್ಟ್ ಕಾರ್ಡ್ ಏನ್ ಬರುತ್ತೆ ಅಂತ. ನೆಕ್ಸ್ಟ್ ಕಾರ್ಡ್ ನಮಗೆ ನೈಟ್ ಆಫ್ ವಾಂಡ್ಸ್ ಬಂದಿದೆ. ಓಕೆ. ಅಂಡ್ ಥರ್ಡ್ ಕಾರ್ಡು ನಮಗೆ ದ ಮೂನ್ ಬಂದಿದೆ. ಫೋರ್ತ್ ಕಾರ್ಡು 4 ಆಫ್ ವಾಂಡ್ಸ್ ಬಂದಿದೆ. ಅಂಡ್ ಫಿಫ್ತ್ ಕಾರ್ಡು ಹರ್ಮಿಟ್ ಬಂದಿದೆ. ಓಕೆ. ಸೊ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ರೀಡಿಂಗು. ಓಕೆ. ಮೊದಲನೇ ಕಾರ್ಡು 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ತುಂಬಾ ಜನಕ್ಕೆ ಇಲ್ಲಿ ಹ್ಯೂಜ್ ಫಿನಾನ್ಷಿಯಲ್ ಲಾಸ್, ಏನೋ ತುಂಬಾ ಲಾಸಸ್ ಗಳು ಕಾಣಿಸ್ತಾ ಇದೆ. ತುಂಬಾ ಜಾಸ್ತಿ ದುಡ್ಡನ್ನ ಲಾಸ್ ಮಾಡ್ಕೋತಿರ್ಬೋದು, ಸಂಬಂಧಗಳನ್ನ ಲಾಸ್ ಮಾಡ್ಕೋತಾ ಇರ್ಬೋದು, ಅಥವಾ ಏನೋ ಒಂಥರ ತುಂಬಾನೇ ಕೆಲಸಗಳು, ನೀವು ಪ್ರೆಸೆಂಟ್ಲಿ ಮಾಡ್ತಿರೋ ಅಂತ ಕೆಲಸಗಳನ್ನ ಏನಾದ್ರೂ ಬಿಸ್ನೆಸ್ ಗಳಲ್ಲಿ ಲಾಸಸ್ ಕಾಣ್ತಾ ಇರುವಂತದ್ದು, ತುಂಬಾನೇ ಹ್ಯೂಜ್ ಲಾಸಸ್ ನ ಕಾಣ್ತಾ ಇರುವಂತದ್ದು. ಅಕ್ಕಪಕ್ಕದಲ್ಲಿ ನಿಮಗೆ ಹೆಲ್ಪ್ ಮಾಡಕ್ಕೆ ಜನ ಇದ್ದಾರೆ, ಬಟ್ ಸ್ಟಿಲ್ ಯು ಡೋಂಟ್ ವಾಂಟ್ ಟು ಟೇಕ್ ದ ಹೆಲ್ಪ್ ಆಫ್ ಅದರ್ಸ್ ಅಂತಾನೂ ಇದೆ. ಯಾವ್ದೇ ಒಂದು ಸಹಾಯನ ಪಡ್ಕೊಂಡಲೆ ನಿಮ್ಮ ಒಂದು ಏನಿದೆ ಅಲ್ವಾ, ನನ್ನನ್ನ ನಾನೇ ಕರೆಕ್ಟ್ ಮಾಡ್ಕೋತೀನಿ ಅಥವಾ ನನ್ನಿಂದ ಏನ್ ತಪ್ಪಾಗಿದೆ ಅದನ್ನ ನಾನೇ ಸರಿ ಮಾಡ್ಕೊಳ್ತೀನಿ ಅಂತ ಯಾರೇ ಒಂದು ಸಹಾಯನೂ ನೀವು ಪಡ್ಕೊಳ್ತಾ ಇಲ್ಲ. ಸೊ ಆ ಒಂದು ಎನರ್ಜಿ ಕೂಡ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇದು ಯಾಕೆ ಈ ತರ ಆಗಿದೆ, ಯಾಕೆ ಈ ಫಿನಾನ್ಷಿಯಲಿ ಲಾಸ್ ಆಗಿರ್ಬೋದು, ಅಥವಾ ಜಾಬ್ ಇಂದು ಒಂದು ಲಾಸಸ್ ಆಗ್ತಿರ್ಬೋದು, ಅಥವಾ ನಿಮಗೆ ಬರ್ಬೇಕಾದಂತವ್ರು ಬೇರೆ ಕಡೆ ಹೋಗ್ತಾ ಇರುವಂತದ್ದು ಯಾಕೆ ಹಿಂಗ್ ಆಗ್ತಾ ಇದೆ ಅಂತ ಹೇಳಿ ನೀವೇನಾದ್ರೂ ಕ್ವಶನ್ ಮಾಡ್ಕೊಂಡ್ರೆ ಅದಕ್ಕೆ ಡೆಫಿನೆಟ್ಲಿ ಎಲ್ಲ ಒಂದ್ ಕಡೆ ನೀವು ಮಾಡ್ತಿರೋ ಅಂತ ಮಿಸ್ಟೇಕ್ ಅಂತಾನೆ ತೋರಿಸ್ತಾ ಇದೆ. ಓಕೆ. ನೀವು ಮಾಡ್ತಿರೋ ಮಿಸ್ಟೇಕ್ಸ್ ಇರ್ಬೋದು, ಅಥವಾ ನೀವೇ ತಗೊಂಡಿರೋಂಥ ಡಿಸಿಷನು, ನೀವು ಕರೆಕ್ಟ್ ಆಗಿ ಪ್ಲಾನ್ ಮಾಡಿರೋವಂಥದ್ದು, ಹೋಗ್ಲಿ ಬಿಡು ಮಾಡೋಣ ಅನ್ಕೊಂಡು ಮಾಡಿರೋಂಥ ಎನರ್ಜಿಗಳು ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಸುಮ್ಮನೆ ಏನೋ ಒಂಥರ ಕಾಟಾಚಾರಕ್ಕೆ ಮಾಡಿ ಆಮೇಲೆ ಲಾಸಸ್ ನ ನೋಡಿರೋವಂಥದ್ದು. ಓಕೆ. ನಿಮಗೆ ಗೊತ್ತೇ ಇರಲ್ಲ ಇದು ಇಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗತ್ತೆ ಅಂತ ಹೇಳಿ. ತುಂಬಾ ಸೀರಿಯಸ್ ಆಗಿ ತಗೊಂಡಿಲ್ಲ, ತುಂಬಾ ಈಸಿಯಾಗಿ ನೀವು ತಗೊಂಡು ಅದನ್ನ ನೀವು ಅದರಲ್ಲಿ ಲಾಸ್ ಮಾಡ್ಕೊಂಡಿದ್ದೀರಾ. ತುಂಬಾ ಜನಕ್ಕೆ ಇಲ್ಲಿ ಲೂಸಿಂಗ್ ಜಾಬ್ ಕಳ್ಕೊಂಡಿರ್ಬೋದು, ತುಂಬಾ ವಿಷಯಗಳನ್ನ ನಿಮ್ಮ ಲೈಫ್ ಅಲ್ಲಿ ಕಳ್ಕೊಂಡಿರ್ಬೋದು, ತುಂಬಾ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಿರ್ಬೋದು, ತುಂಬಾ ಲೋ ಆಗಿ ನೀವು ಫೀಲ್ ಮಾಡ್ತಿರ್ಬೋದು. ಅಂಡ್ ಆಲ್ಸೋ ಈ ಒಂದು ಇಂಪ್ಯಾಕ್ಟ್ ಏನಿರತ್ತಲ್ಲ, ನಿಮಗೆ ಜಾಸ್ತಿ ದಿನಗಳ ಕಾಲ ಅದು ವರಿ ಮಾಡದೇ ಇರ್ಬೋದು, ತೊಂದರೆ ಕೊಡದೇ ಇರ್ಬೋದು, ಬಟ್ ಇರುವಷ್ಟು ದಿನ ಒಂದು 6 ತಿಂಗಳು 7 ತಿಂಗಳುಗಳ ಕಾಲ ನಿಮಗೆ ತುಂಬಾನೇ ಪ್ರಾಬ್ಲಮ್ಸ್ ಗಳಾಗುತ್ತೆ. ತುಂಬಾನೇ ಫಿನಾನ್ಷಿಯಲಿ ತುಂಬಾ ಟೈಟ್ ಆಗುವಂಥದ್ದು, ಅಥವಾ ಏನೋ ಒಂಥರ ಕಷ್ಟ, ತಳಮಳ, ಏನೋ ಲಾಸ್ ಮಾಡ್ಕೊಳ್ತಿದೀನಿ ಅನ್ನೋದು, ಏನೋ ವರೀಸ್ಗಳು, ಅನ್ವಾಂಟೆಡ್ ವರೀಸ್ಗಳು, ಪವರ್ಟಿ ಕಾನ್ಶಿಯಸ್, ಎಲ್ಲಿ ನಾವು ಮತ್ತೆ ಫಿನಾನ್ಷಿಯಲಿ ಲಾಸ್ ಮಾಡ್ಕೊಂಡು ತುಂಬಾನೇ ಇನ್ನೂ ಕೆಳಮಟ್ಟಕ್ಕೆ ಹೋಗ್ಬಿಡ್ತೀವೋ ಅನ್ನೋದು. ಸೊ ಅದೆಲ್ಲ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಓಕೆನಾ? ಇನ್ನು ನೆಕ್ಸ್ಟ್ ಕಾರ್ಡು ನಮಗೆ ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇಲ್ಲಿ ಯಾವುದೋ ಒಂದು
ಪ್ಲಾನಿಂಗ್ ಕರೆಕ್ಟ್ ಆಗಿಲ್ಲ. ಓಕೆ, ನೀವೇ ಮಾಡ್ಕೊಂಡಿರೋಂಥದ್ದು ಇದು ಪ್ಲಾನಿಂಗ್ ಕರೆಕ್ಟ್ ಆಗಿಲ್ಲ. ಇವಾಗ ನೀವೇನಾದ್ರೂ ಲಾಸಸ್ ಗಳನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಅದ್ ನಿಮ್ ಕಡೆಯಿಂದಾನೇ ಮಾಡ್ಕೊಂಡಿರೋಂಥದ್ದು ನೀವು. ಓಕೆನಾ? ಸೊ ನೀವು ಯಾವ್ದು ಮಾರ್ಗದರ್ಶನ ಇಲ್ಲದೇನೆ, ಯಾರ ಒಂದು ಎಕ್ಸ್ಪೀರಿಯನ್ಸ್ ನ ಕೇಳ್ದೇನೆ ಹಿಂಗ್ ಮಾಡಿದ್ರೆ ಏನಾಗತ್ತೆ ಅಂತ ಹೇಳಿ ಸಡನ್ ಆಗಿ ಕೈ ಹಾಕಿರುವಂತದ್ದು, ಸಡನ್ ಆಗಿ ಏನೋ ಒಂದು ಆಕ್ಷನ್ ತಗೊಂಡಿರೋದು, ನಿಮ್ಮ ಆಕ್ಷನ್ ಒಂದು ಪ್ರಾಪರ್ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ ನಂಗೆ. ಅಂಡ್ ಆಲ್ಸೋ ಲೈಕ್ ಇಟ್ಸ್ ತುಂಬಾ ಒಳ್ಳೆ ಕಾರ್ಡ್ ಆಗಿದ್ರು ಕೂಡ ನೀವೇನಾದ್ರೂ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಹತ್ರ ಎಲ್ಲಾ ಐಡಿಯಾಸ್ ಇರುತ್ತೆ, ಕ್ರಿಯೇಟಿವ್ ಆಗಿದ್ದೀರಾ, ಅಂದ್ರೆ ಡೈನಮಿಕ್ ಆಗಿರೋ, ಬೇರೆಯವ್ರಿಗೆ ಇಲ್ಲದೆ ಇರುವಂತ ಐಡಿಯಾಸ್ ಎಲ್ಲ ಇದೆ ನಿಮ್ಗೆ, ತುಂಬಾ ಇನೋವೇಟಿವ್ ಆಗಿದ್ದೀರಾ, ತುಂಬಾ ಗ್ರೇಟ್ ಐಡಿಯಾಸ್ ಗಳಿದೆ ನಿಮ್ಮ ಹತ್ರ, ಲಾಡ್ ಆಫ್ ಐಡಿಯಾಸ್. ನೀವು ಬೇರೆಯವ್ರಿಗೆ ಎಷ್ಟೊಂದು ಐಡಿಯಾಸ್ ಗಳನ್ನ ಕೊಡ್ಬೋದು, ಅಷ್ಟು ತಲೆ ಇದೆ ನಿಮಗೆ. ಸೊ ಅದೆಲ್ಲ ಇದ್ರೂ ಕೂಡ ನಿಮ್ಮ ವಿಚಾರಕ್ಕೆ ಅಂತ ಬಂದಾಗ ನೀವು ಸಡನ್ ಆಗಿ ಕ್ವಿಕ್ ಆಗಿ ಡಿಸಿಷನ್ ಮೇಕ್ ಮಾಡೋದು, ಅಥವಾ ತಪ್ಪಾದ ನಿರ್ಧಾರಗಳನ್ನು ತಗೊಳ್ಳುವಂಥದ್ದು, ಅಥವಾ ತಪ್ಪಾಗಿರೋ ಟೈಮಲ್ಲಿ ನೀವು ನಿರ್ಧಾರಗಳನ್ನ ತಗೊಳ್ಳುವಂಥದ್ದು, ಅಥವಾ ಒಂಥರ ಅಸ್ಯೂಮ್ ಮಾಡಿ ಆಗತ್ತೆ ಬಿಡು, ಸರಿ ಮಾಡೋಣ ಬಿಡು ಅಂತ ಈ ತರ ನೀವು ಅನ್ಕೊಂಡ್ಬಿಟ್ಟು ನೀವು ಮಾಡಿರೋವಂಥದ್ದು, ತುಂಬಾ ಕ್ವಿಕ್ ಆಗಿ ಆಕ್ಷನ್ ತಗೊಂಡಿರೋದ್ರಿಂದನೂ ಕೂಡ ನಿಮ್ಗೆ ಈ ಲಾಸಸ್ಗಳು, ಈ ಒಂದು ಟೈಟ್ ಆಗಿರುವಂತದ್ದು ಸಿಚುವೇಶನ್ಗಳು ಬಂದಿರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಅದ್ ನೀವೇನಾದ್ರೂ ಯಾಕೆ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಅದ್ ನಿಮ್ಮಿಂದಾನೆ. ಓಕೆ, ನೀವು ತಗೊಂಡಿರೋಂತ ನಿರ್ಧಾರಗಳು ನಿಮ್ಮನ್ನ ಇವಾಗ ಪ್ರಾಬ್ಲಮ್ಗೆ ತಳ್ಳಾಗ್ತಾ ಇದೆ. ಓಕೆ, ಅಂಡ್ ಆಲ್ಸೋ ಇಲ್ಲಿ ನನಗೆ 3 ಆಫ್ ಇದು ಥರ್ಡ್ ಕಾರ್ಡು ದ ಮೂನ್ ಬಂದಿರೋದ್ರಿಂದ ದೇರ್ ಆರ್ ಲಾಡ್ ಆಫ್ ಹಿಡನ್ ಥಿಂಗ್ಸ್. ಓಕೆ, ನೀವೇನೋ ಅನ್ಕೊಂಡಿರ್ತೀರಾ, ಇನ್ನೇನೋ ಆಗುತ್ತೆ. ಅಂಡ್ ಆಲ್ಸೋ ನಿಮ್ಮ ಲೆಕ್ಕಾಚಾರನೇ ಬೇರೆ, ಅದ್ ಬೇರೆ ತರನೇ ಇರುತ್ತೆ. ನೀವು ತಿಳ್ಕೊಳ್ಬೇಕಾಗಿರೋ ವಿಚಾರಗಳು ಬಹಳಷ್ಟಿದೆ. ನಿಮ್ ಲೈಫಲ್ಲಿ ನೀವೇನಾದ್ರೂ ಸಕ್ಸಸ್ ಪಡ್ಕೋಬೇಕು, ಏನಾದ್ರೂ ಒಂದ್ ಮಾಡ್ಬೇಕು ಅಂತ ಹೇಳಿದ್ರೆ ಇಟ್ಸ್ ನಾಟ್ ಲೈಕ್ ನೀವ್ ಅನ್ಕೊಂಡಿರೋ ತರ ಅಲ್ಲ. ದೇರ್ ಆರ್ ಲಾಡ್ ಆಫ್ ಥಿಂಗ್ಸ್, ಏನೇನೋ ಇರುತ್ತೆ. ನೀವು ಏನೋ ಒಂದು ಬುಕ್ ನ ಓದ್ದೇನೆ ಅದ್ರ ಬಗ್ಗೆ ನಾವು ಜಡ್ಜ್ಮೆಂಟ್ ಮಾಡಕ್ಕಾಗಲ್ವಲ್ಲ. ಸೊ ಆ ತರ ಇವಾಗ ಏನೋ ಅನ್ಕೊಂಡಿರ್ತೀವಿ, ಅದು ಇನ್ನೇನೋ ಆಗಿರುತ್ತೆ. ನೀವು ಯಾವ್ದೋ ಒಂದ್ ಲೆಕ್ಕಾಚಾರ ಅನ್ಕೊಂಡಿರ್ತೀರಾ. ನೀವು ಫಾರ್ ಎಕ್ಸಾಂಪಲ್ 1 ಲಕ್ಷದ್ದು ದುಡ್ಡಿಂದು ಎಕ್ಸಾಂಪಲ್ ಹೇಳ್ತಾ ಇದ್ದೆ, 1 ಲಕ್ಷದ್ದು ಏನೋ ಒಂದ್ ಲೆಕ್ಕಾಚಾರ ಹಾಕೊಂಡು ನೀವು ಸರಿ ಆಯ್ತು, ನನ್ನ ಹತ್ರ 1 ಲಕ್ಷ ಇದೆ, ಇದು ಇನ್ನೂ ಸ್ವಲ್ಪ ಕಡಿಮೆನೇ ಆಗುತ್ತೆ, ಮಾಡ್ಬಿಡೋಣ ಅಂತ ನೀವು ಕೈ ಹಾಕ್ತೀರಾ. ನೀವು ಕೈ ಹಾಕಿದ್ಮೇಲೆ ಗೊತ್ತಾಗತ್ತೆ ಅದು 1 to ಡಬಲ್ ಆಗುತ್ತೆ ಅಂತ ಹೇಳಿ. ಯಾರಿಗ್ ಗೊತ್ತು, 2 lakh 3 lakh ಆಗ್ಬೋದು, ಅಥವಾ 1.5 lakhs ಆಗ್ಬೋದು. ನೀವು ಅನ್ಕೊಂಡಿರೋದಕ್ಕಿಂತ ಜಾಸ್ತಿ ಅದು ನಿಮಗೆ ಖರ್ಚನ್ನ ತಗೊಂಡ್ಬಂದು ಕೊಡ್ಬೋದು. ಸೊ ಹಂಗಾಗಿ ಸ್ವಲ್ಪ ನೀವು ಡಿಸ್ಟರ್ಬ್ ಆಗಿರೋಂತ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಕಂಟ್ರೋಲ್ ಅಲ್ಲಿ ಯಾವ್ದು ಇಲ್ಲ, ಬೇರೆಯವ್ರ ಕಂಟ್ರೋಲ್ ಅಲ್ಲಿ ಎಲ್ಲ ಇದೆ ಅನ್ನೋ ತರ ಎನರ್ಜಿ ಕಾಣಿಸ್ತಾ ಇದೆ. ಸೊ ಅದ್ರಿಂದ ನೀವು ಸ್ವಲ್ಪ ಸಿಟ್ ಮಾಡ್ಕೊಳ್ತಾ ಇರೋದು, ಏನಪ್ಪಾ ಹಿಂಗ್ ಆಗ್ತಾ ಇದೆ, ಅಥವಾ ಎಲ್ಲಾ ಕೆಲ್ಸಗಳು ನೀವು ಬೇರೆಯವ್ರ ಕೈಯಲ್ಲಿ ಕೊಟ್ಟು ಕುತ್ಕೊಂಡಿರೋವಂಥದ್ದು, ಅವ್ರು ಮಾಡಿದ್ರೇನೆ ಕೆಲಸ ಮುಗಿಯುತ್ತೆ, ಇಲ್ಲ ಅಂದ್ರೆ ಮುಗಿಯಲ್ಲ ಅನ್ನೋ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅದು ನಿಮ್ಮನ್ನ ಟೈ ಡೌನ್ ಮಾಡಿ ಇಟ್ಟಿರೋವಂಥದ್ದು. ಅಂಡ್ ಲಾಡ್ ಆಫ್ ಸೀಕ್ರೆಟ್ಸ್ ಗಳಿರ್ಬೋದು, ನಿಮಗೆ ಸಿಟ್ಟು ಬರ್ತಿರ್ಬೋದು, ಆಂಗ್ಸೈಟಿ, ಅಂಡ್ ಆಲ್ಸೋ ಸ್ವಲ್ಪ ನಿಮಗೂ ಡಿಸ್ಟರ್ಬ್ ಅಂತ ಅನಿಸ್ಬೋದು. ಅಂಡ್ ಆಲ್ಸೋ ತುಂಬಾ ಬ್ಯಾಗೇಜಸ್ ಗಳನ್ನ, ಏನಪ್ಪಾ ಇಷ್ಟು ಸ್ಲೋ ಆಗಿದೆ, ಇಷ್ಟು ಒಂಥರ ಇವ್ನ್ ಮಾಡ್ತಾನೋ ಇಲ್ಲೋ, ಇವನ್ ಕೈಯಲ್ಲಿ ಎಲ್ಲ ಕೊಟ್ಬಿಟ್ಟಿದೀನಿ ನಾನು, ಇವನೇನಾದ್ರೂ ಮೋಸ ಮಾಡಿ ಅಥವಾ ಅರ್ಧಕ್ಕೆ ನಿಲ್ಸ್ಬಿಟ್ರೆ ಏನ್ ಮಾಡೋದು, ಈ ತರ ಒಂದಷ್ಟು ಎನರ್ಜೀಸ್ ಗಳು ಕಾಣಿಸ್ತಾ ಇದೆ. ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರೋದು, ಅದಕ್ಕೆ ನೀವು ಸಿಟ್ಟು ಬರ್ತಿರೋದು, ಎಮೋಷನಲಿ ಕನೆಕ್ಟ್ ಆಗಿರೋಂಥದ್ದು. ಅಂಡ್ ಆಲ್ಸೋ ಲೈಕ್ ಎಲ್ಲದನ್ನು ಬೇರೆಯವ್ರ ಕೈಯಲ್ಲಿ ಕೊಟ್ಬಿಟ್ಟು ಸುಮ್ನೆ ಕೂತಿರುವಂತದ್ದು. ಓಕೆ, ಇಟ್ಸ್ ಲೈಕ್ ತುಂಬಾ ಸ್ಟ್ರಗಲ್ ಮಾಡ್ತಿರುವಂತ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಕೆಲವೊಂದು ರಿಲೇಶನ್ಶಿಪ್ ಅಲ್ಲಿ ನೀವು ಎಲ್ಲದನ್ನು ನಿಮ್ಮ ಪರ್ಸನ್ ಕೈಯಲ್ಲೇ ಕೊಟ್ಬಿಟ್ಟು ಕೂತಿರುವಂತದ್ದು, ಅದು ಕೂಡ ಕಾಣಿಸ್ತಾ ಇದೆ. ಅಂಡ್ ನಿಮ್ಮ ಪರ್ಸನ್ ನಿಮ್ಮನ್ನ ಡ್ರೈವ್ ಮಾಡ್ತಿರೋಂತ ಎನರ್ಜಿ, ಅಥವಾ ಹ್ಯಾಂಡಲ್ ಮಾಡ್ತಿರೋಂತ ಎನರ್ಜಿ. ನಂಗೆಲ್ಲ ಗೊತ್ತಿದೆ, ನೀವು ಸುಮ್ಮನೆ ಇರು ಅಂತ ಹೇಳ್ತಾರಲ್ಲ, ಆ ಒಂದು ಎನರ್ಜಿ. ನಿಮಗೆ ಎಲ್ಲ ಮಾಡ್ಬೇಕು ಅಂತ ಇದೆ, ಬಟ್ ಏನು ಮಾಡಕ್ ಆಗ್ತಲ್ಲ. ಎಲ್ಲಾ ಒಂದು ರಿಮೋಟ್ ಕಂಟ್ರೋಲ್ ನೀವು ಬೇರೆಯವ್ರ ಕೈಯಲ್ಲಿ ಕೊಟ್ಬಿಟ್ಟಿದ್ದೀರಾ, ಆ ತರ ಆಗಿದೆ ನಿಮಗೆ. ನೀವು ತಿಳ್ಕೊಬೇಕಾಗಿರೋಂತ ವಿಚಾರಗಳು ಎಷ್ಟೊಂದಿದೆ ಅನ್ನಿಸ್ತಿದೆ, ಬಟ್ ಅದು ರಿಯಾಲಿಟಿಲಿ ನಿಮಗೆ ಗೊತ್ತಾಗ್ತಾ ಇಲ್ಲ. ಬಟ್ ದೇರ್ ಆರ್ ಲಾಡ್ ಆಫ್ ಹಿಡನ್ ಥಿಂಗ್ಸ್. ಓಕೆನಾ? ಸೊ ನಿಮ್ಗೆ ಗೊತ್ತಿಲ್ದಲ್ಲ ಏನ್ ಬೇಕಾದ್ರೂ ನಡೀತಿರ್ಬೋದು ನಿಮ್ ಬೆನ್ನಿಂದ, ಆ ಚಾನ್ಸಸ್ ಕೂಡ ಇದೆ. ಓಕೆನಾ? ಸೊ ನೆಗೆಟಿವಿಟಿ ಇದೆ, ಫಿಯರ್ ಇದೆ, ಭಯ ಇದೆ, ಆಂಗ್ಸೈಟಿ ಇದೆ, ಕೋಪ, ಅಂಡ್ ಆಲ್ಸೋ ದೇರ್ ಆರ್ ಲಾಡ್ ಆಫ್ ಥಿಂಗ್ಸ್. ಓಕೆ, ವಿಚ್ ಯು ಶುಡ್ ಆಕ್ಚುಲಿ ನೋ. ನಿಮ್ಗೆ ಗೊತ್ತಾಗ್ಬೇಕಾಗಿರೋಂತ ವಿಚಾರಗಳು ತುಂಬಾ ಜಾಸ್ತಿ ಇದೆ. ಇನ್ನು 4ನೇ ಕಾರ್ಡು ಬಂದ್ಬಿಟ್ಟು ನಮಗೆ 4 of Wands ಬಂದಿರೋದ್ರಿಂದ 4 of Wands ನಿಮಗೆ ಯಾವ್ದೋ ಒಂದು ಸಕ್ಸಸ್ಫುಲ್ ಆಗಿ ಮಾಡ್ಬೇಕು
ಮಾಡ್ಬೇಕು, ಯಾವ್ದೋ ಒಂದ್ ಕೆಲಸ ಮಾಡ್ಬೇಕು, ಯಾವ್ದೋ ಒಂದ್ ಕಾರ್ಯ ಮಾಡ್ಬೇಕು, ಅದನ್ನ ಸಕ್ಸಸ್ಫುಲ್ ಆಗಿ ಮಾಡ್ಬೇಕು, ಎಲ್ಲರನ್ನು ಕದ್ದು ಮಾಡ್ಬೇಕು. ಅಂಡ್ ನಾನು ಒಂದೇನೋ ಕೆಲಸ ಮಾಡಿದ್ದೀನಿ, ಅದ್ ಸಕ್ಸಸ್ ಆದ್ರೆ ಎಲ್ಲರನ್ನು ಕರೆಯೋಣ, ಎಲ್ಲರ ಜೊತೆ ಒಂಥರ ಹ್ಯಾಪಿ ಇವೆಂಟ್ ನ ಸೆಲೆಬ್ರೇಟ್ ಮಾಡೋಣ, ಹ್ಯಾಪಿ ಟೈಮ್ ಸ್ಪೆಂಡ್ ಮಾಡೋಣ, ಮನೇಲಿ ಏನಾದ್ರು ಒಂದ್ ಬಿಗ್ ಪೂಜೆ ಮಾಡೋಣ, ಎಲ್ಲ ಸರಿ ಮಾಡ್ಕೊಳ್ಳೋಣ, ಎಲ್ಲ ಸುಧಾರಿಸ್ಕೊಳ್ಳೋಣ, ಅಂಡ್ ಯಾವ್ದೋ ಒಂದ್ ಸೆಲೆಬ್ರೇಷನ್ ಮಾಡೋಣ, ಸಕ್ಸಸ್ ಪ್ರಾಜೆಕ್ಟ್ ತರ ಮಾಡೋಣ, ಎಲ್ಲರಿಗೂ ಹೇಳೋಣ ಅನ್ನೋದು ನಿಮ್ಗೆ ತುಂಬಾ ಜಾಸ್ತಿ ಇದೆ. ಅಂಡ್ ಆತರ ನೀವು ಯಾವ್ದೋ ಒಂದು ಫಂಕ್ಷನ್ ನ ಸೆಲೆಬ್ರೇಟ್ ಕೂಡ ಮಾಡಕ್ಕೆ ಚಾನ್ಸಸ್ ಇದೆ ಈ ಒಂದು ದಿನಗಳಲ್ಲಿ. ಯಾವ್ದಾದ್ರು ಒಂದು ಬಿಗ್ ಪೂಜೆ ಅಟೆಂಡ್ ಮಾಡ್ಬೋದು, ಅಥವಾ ಯಾವ್ದಾದ್ರು ಹೌಸ್ ವಾರ್ಮಿಂಗ್ ಗೆ ಹೋಗುವಂತದ್ದು, ಗುರುಪ್ರವೇಶ ಆಗಿರ್ಬೋದು, ಮದ್ವೆ ಆಗಿರ್ಬೋದು, ಅಥವಾ ಏನೋ ಒಂದು ಎಂಗೇಜ್ಮೆಂಟ್ ಕಾರ್ಯಕ್ರಮ ಆಗಿರ್ಬೋದು, ಮಗು ನಾಮಕರಣ ಆಗಿರ್ಬೋದು. ಸೊ ಈ ತರ ಅಟೆಂಡ್ ಕೂಡ ಮಾಡ್ತೀರಾ, ಅಥವಾ ನಿಮ್ಮ ಮನೆಗಳಲ್ಲೇ ಏನಾದ್ರೂ ಒಂದ್ ಮಾಡ್ಬಿಟ್ಟು ಸ್ವಲ್ಪ ಮೈಂಡ್ ನ ಫ್ರೆಶ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಿಮ್ಗೂ ಕೂಡ ಅನ್ನಿಸ್ತಿರ್ಬೋದು. ಅಂಡ್ ಅದ್ರ ಸಲುವಾಗಿ ನೀವು ತುಂಬಾ ಕೆಲಸ ಮಾಡ್ತಿರುವಂತ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಯಾವ್ದಾದ್ರು ಒಂದು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಏನಾದ್ರು ಆಗಿತ್ತು ಅಂದ್ರೆ ಅದನ್ನು ಕೂಡ 4 ಜನಕ್ಕೆ ಹೇಳೋಣ, ನಮ್ ಲೈಫ್ ಅಲ್ಲೂ ಒಳ್ಳೇದಾಗ್ತಾ ಇದೆ ಅಂತ ಹೇಳಿ 4 ಜನಕ್ಕೆ ಕರಿಯೋಣ ಅನ್ನೋ ಎನರ್ಜಿ ಕೂಡ ನಿಮ್ಗೆ ಅನ್ನಿಸ್ತಿರ್ಬೋದು. ಅಂಡ್ ನೀವ್ ಅದನ್ನ ಸೆಲೆಬ್ರೇಟ್ ಮಾಡಕ್ ರೆಡಿ ಇದ್ದೀರಾ. ಇಟ್ಸ್ ಲೈಕ್ ಮ್ಯಾರೇಜ್ ಸೆಲೆಬ್ರೇಷನ್ ಅನ್ನೋದು ಇದೆ, ತುಂಬಾ ಸ್ಟ್ರಾಂಗ್ ಆಗಿ ಕೂಡ ಕಾಣಿಸ್ತಾ ಇದೆ. ಮೇ ಬಿ ನೀವು ಸೆಲೆಬ್ರೇಟ್ ಮಾಡ್ತೀರಾ ಅಂತಾನು ಕೂಡ ಅನ್ನಿಸ್ತಾ ಇದೆ ಇಲ್ಲಿ, ಅಥವಾ ಮಾಡ್ತೀರಾ ನಿಮ್ ಮನೇಲಿ, ಇಲ್ಲ ಅಂದ್ರೆ ಬೇರೆಯವ್ರ ಮನೇಲಿ ಹೋಗ್ಬಿಟ್ಟು ನೀವು ಅದನ್ನ ಅಟೆಂಡ್ ಮಾಡ್ಕೊಂಡು ಬರುವಂತ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ತುಂಬಾ ಹ್ಯಾಪಿಯಾಗಿ ಫೀಲ್ ಮಾಡ್ತೀರಾ, ಒಂದಷ್ಟು ಟೆನ್ಷನ್ ರಿಲೀಫ್ ಆಗುತ್ತೆ ನಿಮ್ಗೆ, ಅಂಡ್ ಒಂದಷ್ಟು ಆರಾಮ್ ಅನ್ಸುತ್ತೆ. ನಿಮ್ಗೆ ಗೊತ್ತಿರುವಂತ ಜನಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಮಾತಾಡಿ, ಮನ್ಸನ್ನ ಅಗ್ರಹ ಮಾಡ್ಕೊಂಡು ಬರುವಂತದ್ದು ನಿಮ್ಗಿದೆ. ಆ ಇಂಟೆನ್ಷನ್ ತುಂಬಾ ಜಾಸ್ತಿ ಇದೆ ನಿಮ್ಗೆ. ಅಯ್ಯೋ ನಮ್ದು ಇದ್ದಿದ್ದೆ, ನಮ್ ಕಷ್ಟ ಇದ್ದಿದ್ದೆ, ಎಲ್ಲಾದ್ರೂ ಹೋಗ್ ಬರೋಣ, ಒಂದ್ ಸ್ವಲ್ಪ ಮೈಂಡ್ ತಲೆ ಸರಿ ಆಗ್ಬೋದು ಅನ್ನೋದು, ಅಥವಾ ನಮ್ಮ ಮನೇಲೆ ಏನಾದ್ರು ಮಾಡೋಣ, 4 ಜನ ಬಂದು ಹೋದ್ರೆ ಎಲ್ಲ ಸರಿ ಹೋಗ್ಬೋದು ಅನ್ನೋದು ಇರ್ಬೋದು. ನಿಮ್ಗೆ ಒಂಥರ ಸ್ಟೆಬಿಲಿಟಿ ಬೇಕು ಅಂತ ಹೇಳಿ ಈ ತರ ಒಂದು ಎನರ್ಜಿ ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ನೀವು ಯಾವ್ದೋ ಒಂದು ಸೆಲೆಬ್ರೇಷನ್ ಮಾಡುವಂತ ಎನರ್ಜಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ, ಇನ್ನು ಲಾಸ್ಟ್ ಕಾರ್ಡು ದ ಹರ್ಮಿಟ್ ಬಂದಿರೋದ್ರಿಂದ ಸ್ವಲ್ಪ ನಿಮ್ದು ಹೆಂಗಿರತ್ತೆ ಎನರ್ಜಿ ಅಂತ ಹೇಳಿದ್ರೆ, ಯಾರಾದ್ರೂ ಏನಾದ್ರು ಅಂದು ಹೋದ್ರೆ, ಅಥವಾ ಯಾರಾದ್ರೂ ಬಂದು ನಮ್ದೇನಾದ್ರೂ ನೋಡ್ಬಿಟ್ರೆ ಎಲ್ಲಿ ನಮಗ್ ಅದು ಎಫೆಕ್ಟ್ ಆಗುತ್ತೋ, ಅಥವಾ ನಮ್ಗೆ ಏನಾದ್ರೂ ಪ್ರಾಬ್ಲಮ್ ತರ ಅದ್ ಕನ್ವರ್ಟ್ ಆಗ್ಬಿಡತ್ತೇನೋ, ದೃಷ್ಟಿಗಳಾಗ್ಬಿಡತ್ತೇನೋ, ನಜರ್ ಬಿದ್ಬಿಡತ್ತೇನೋ, ಅಥವಾ ಯಾರಾದ್ರೂ ನೋಡಿ ಏನಾದ್ರೂ ಅದ್ರ ಬಗ್ಗೆ ಮಾತಾಡಿದ್ರೆ ಮತ್ತೆ ಅದನ್ನ ಮನ್ಸಲ್ಲಿ ಇಟ್ಕೊಂಡು ಕೊರ್ಗೋ ಅಂತ ಎನರ್ಜಿ, ಮತ್ತೆ ಯಾರಾದ್ರೂ ಏನಾದ್ರು ಹೇಳ್ಬಿಡ್ತಾರನೋ, ಏನಾದ್ರೂ ಹೇಳಿದ್ರೆ ಮತ್ತೆ ನನ್ಗೆ ತಡ್ಕೊಳ್ಳೋ ಅಂತ ಶಕ್ತಿ ಇರಲ್ಲ, ಆಮೇಲೆ ನಾನಾದ್ರೂ ಸುತ್ತುತ್ತಾ ಆಗತ್ತೆ, ಅವ್ರು ಯಾಕೆ ಹಂಗಂದ್ರು, ಇವ್ರು ಯಾಕೆ ಹಂಗಂದ್ರು ಅಂತ ತುಂಬಾ ಕೊರಗ್ತೀರಾ. ಆ ಎನರ್ಜಿ ಕೂಡ ತುಂಬಾ ಕಾಣಿಸ್ತಾ ಇದೆ ಇಲ್ಲಿ. ನಿಮ್ಮ ಮನೋಭಾವ ಅಥವಾ ನಿಮ್ ಪರ್ಸನಾಲಿಟಿನೇ ಆ ತರದ್ದು. ಯಾರಾದ್ರೂ ಏನಾದ್ರು ಅಂದ್ರೆ ತುಂಬಾ ಈಸಿಯಾಗಿ ಅವ್ರು ಹೇಳುದು ಸರಿ ಬಿಡು, ಏನೋ ಒಂದು ಹೇಳ್ತಾರೆ ಅಂತ ಹೇಳಿ ಬಿಡೋ ಅಂತ ವ್ಯಕ್ತಿತ್ವ ಅಲ್ಲ ನಿಮ್ದು. ಯಾವಾಗ್ಲೂ ಮನ್ಸಲ್ಲಿ ಇಟ್ಕೊಂಡು ಕೊರಗ್ತೀರಾ, ಚಿಂತೆ ಮಾಡ್ತೀರಾ. ಅವ್ರ ಹಿಂಗ್ ಹೇಳೋದಕ್ಕೆ ಏನ್ ಕಾರಣ, ಅವ್ರು ಯಾಕೆ ನನ್ ಬಗ್ಗೆ ಹಂಗ ಹೇಳಿದ್ರು, ಅವ್ರದ್ದು ತಪ್ಪು, ಅವ್ರ ಆಂಗಲ್ ಇಂದಾನೇ ನಿಂತ್ಕೊಂಡು ಅವ್ರನ್ನ ಸರಿ ಅಂತ ಹೇಳಿ ಕೆಲವೊಂದ್ಸರಿ ಯೋಚನೆ ಮಾಡೋದು. ಇನ್ನು ಕೆಲವೊಂದ್ಸರಿ ನಿಮ್ ಆಂಗಲ್ ಅಲ್ಲಿ ಬಂದು ನಿಂತ್ಕೊಂಡು ಯಾಕೆ ಹಂಗ ಅನ್ಬೇಕು, ಈಗ ಹಂಗ ಅನ್ನೋದಕ್ಕೆ ಹೆಂಗ್ ಅನ್ನಿಸ್ತು, ಏನ್ ಉದ್ದೇಶ ಇತ್ತು ಆ ತರ ಹೇಳೋದಕ್ಕೆ ನನ್ ಬಗ್ಗೆ ಅಂತ ಹೇಳಿ ಯೋಚನೆ ಮಾಡೋದು. ಯಾರು ಏನು ಹೇಳಂಗೆ ಇಲ್ಲ ನಿಮಗೆ, ಓಕೆನಾ. ಅದ್ರ ಬಗ್ಗೆ ತುಂಬಾ ಕೊರಗ್ತೀರಾ. ಆ ಒಂದು ಎನರ್ಜಿ ಕೂಡ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಸೊ ಮುಂಬರುವ ದಿನಗಳಲ್ಲಿ ನೀವ್ ಯಾರನ್ನಾದ್ರೂ ಮೀಟ್ ಮಾಡಿ, ಯಾರ ಜೊತೆನಾದ್ರೂ ಮಾತಾಡಿದ್ರೆ ಡೆಫಿನೆಟ್ಲಿ ಅವ್ರು ಏನಾದ್ರು ಹೇಳಿದ್ರು ಕೂಡ ಚೆನ್ನಾಗಿದೆ ಅಂದ್ರೆ, ಯಾಕೆ ಚೆನ್ನಾಗಿದೆ ಅಂದ್ರು, ಏನ್ ಕಾಣಿಸ್ತು ಅಂತದ್ದು ಇದ್ರಲ್ಲಿ ಇವ್ರಿಗೆ, ಅದನ್ನು ಕೊರಗ್ತೀರಾ. ಸ್ವಲ್ಪ ಚೆನ್ನಾಗಿಲ್ಲ ಅಂದ್ರೆ, ಅಯ್ಯೋ ಚೆನ್ನಾಗಿಲ್ಲ ಅಂದ್ಬಿಟ್ರಲ್ಲಪ್ಪ, ನೋಡು ನಾನು ಎಷ್ಟು ಕಷ್ಟಪಟ್ಟು ಮಾಡಿದ್ದೆ, ಚೆನ್ನಾಗಿಲ್ಲ ಅಂತಾರಲ್ಲ ಅಂತ ಅದನ್ನು ಕೊರಗ್ತೀರಾ ನೀವು. ಆ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ನಿಮಗೆ ಬೇಜಾರಾಗೋದು, ದುಃಖ ಆಗೋದು, ಆತರ ಆಗ್ಬೋದು. ಸ್ವಲ್ಪ ಎಕ್ಸ್ಟ್ರೀಮ್ ವರ್ಡ್ ಇಂದ, ಒಂಥರ ಎಕ್ಸ್ಟರ್ನಲ್ ವರ್ಡ್ ಇಂದ ಡಿಸ್ಕನೆಕ್ಟ್ ಆಗುವಂಥದ್ದು, ಜನಗಳಿಂದ ಡಿಸ್ಕನೆಕ್ಟ್ ಆಗಿ ಸ್ವಲ್ಪ ದೂರ ಉಳ್ಕೊಳ್ಳೋದಕ್ಕೆ ಟ್ರೈ ಮಾಡುವಂಥದ್ದು. ಆಮೇಲೆ ನೀವೆಲ್ಲ ಸರಿ ಹೋದ್ಮೇಲೆ ಮತ್ತೆ ಬಂದು ಜನಗಳ ಜೊತೆ ಮಾತಾಡೋವಂಥದ್ದು ಆಗ್ಬೋದು. ಅಂಡ್ ಆಲ್ಸೋ ಒಂದೊಂದ್ಸರಿ ಐಸೋಲೇಟ್ ಆಗ್ಬಿಡ್ತೀರಾ, ಯಾರಿಗೂ ಕಣ್ಣಿಗೆ ಕಾಣ್ಲಿಲ್ದಂಗೆ ಎಲ್ಲಾದ್ರೂ ಒಂದ್ ರೂಮ್ ಸೇರ್ಕೊಂಡ್ಬಿಡೋದು. ಆಮೇಲೆ ನೀವು ಚಾರ್ಜ್ ಆಗಿ ಬ್ಯಾಟ್ರಿ ಬ್ಯಾಕಪ್ ಬಂದ್ಮೇಲೆ ಮತ್ತೆ ಬಂದು ಎಲ್ಲಾರ್ನು ಮಾತಾಡ್ಸೋವಂಥದ್ದು. ಈ ತರ ಒಂದು ಎನರ್ಜಿ ತುಂಬಾ ಕಾಣಿಸ್ತಾ ಇದೆ. ಅಂಡ್ ನಿಮ್ಗೆ ಯಾವಾಗ್ಲೂ ಈ ತರ ಆಗತ್ತೆ ಅಂತ ಅನ್ಸುತ್ತೆ ಮೋಸ್ಟ್ಲಿ. ನೀವು ಯಾವ್ದಕ್ಕಾದ್ರೂ ಉತ್ತರನ ಹುಡುಕ್ತಾ ಇದ್ರೆ, ಅವ್ರು ಯಾಕೆ ಹಿಂಗಂದ್ರು, ಇವ್ರು ಯಾಕೆ ಹಿಂಗಂದ್ರು ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಎಲ್ಲರ ಬಗ್ಗೆನೂ ಗೊತ್ತಿರತ್ತೆ, ಎಲ್ಲರ ಒಂದು ಉದ್ದೇಶನೂ ನಿಮಗೆ ಗೊತ್ತಿರತ್ತೆ. ಅವ್ರು ಯಾಕೆ ಹಂಗಂದ್ರು ಅಂತ ಹೇಳಿ ಆಲ್ರೆಡಿ ನಿಮ್ಗೆ ಆನ್ಸರ್ ಗೊತ್ತಿರತ್ತೆ. ಬಟ್ ಸ್ಟಿಲ್ ನೀವು ಕೊರಗೋ ಅಂತ ಮನಸ್ಥಿತಿ ಇರೋದ್ರಿಂದ ನೀವು ಅದು ಗೋತ್ರು ಹೋಗ್ತೀರಾ. ತುಂಬಾ ನಾಲೆಡ್ಜ್ ಇರುವಂತ ಪರ್ಸನ್ ನಿಮ್ಮ ನಾಲೆಡ್ಜ್ ನ ಓದೋದಕ್ಕೆ, ಅಥವಾ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದಕ್ಕೆ, ಅಥವಾ ಏನಾದ್ರೂ
ಒಳ್ಳೆ ಕೆಲಸಕ್ಕೆ ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿ. ಬಿಕಾಸ್ ನೀವು ತುಂಬಾನೇ ನಾಲೆಡ್ಜ್ ಇರುವಂತ ಪರ್ಸನ್. ಒಂಥರ ಕೆಲವೊಬ್ರು ಹೀಲರ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಮೆಡಿಟೇಷನ್ ಮಾಡಿ ಅಂಡ್ ಹೀಲಿಂಗ್ ಮಾಡ್ಕೊಳ್ಳಿ ನಿಮ್ಮನ್ನ ನೀವು. ಅಂಡ್ ತುಂಬಾ ಓಲ್ಡ್ ಸೋಲ್ ಅನ್ನೋ ತರ ಕಾಣಿಸ್ತಾ ಇದೆ. ಇದೇ ನಿಮ್ದು ಫಸ್ಟ್ ಜನ್ಮ ಅಲ್ಲ, ತುಂಬಾ ಓಲ್ಡ್ ಸೋಲ್ ಕೂಡ ಆಗಿರ್ಬೋದು. ನೀವು ಆಲ್ರೆಡಿ ನೀವು ತುಂಬಾ ಟ್ರಾವೆಲ್ ಕೂಡ ಮಾಡಿರ್ಬೋದು, ತುಂಬಾ ಜನ್ಮಗಳನ್ನ ಕ್ರಾಸ್ ಮಾಡ್ಕೊಂಡು ಬಂದಿರ್ಬೋದು. ಸೊ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇರುವಾಗ ನಿಮ್ಗೆ ಚಿಕ್ಕ ಪುಟ್ಟ ವಿಷಯದ ಬಗ್ಗೆ ಕೊರಗೋ ಅಂತ ಅವಶ್ಯಕತೆ ಇರಲ್ಲ. ಓಕೆನಾ? ಸೊ ಯಾಕೆ ಅಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ನಿಮ್ಗೆಲ್ಲ ಸತ್ಯಗಳು ಗೊತ್ತಿರುತ್ತದೆ. ಓಕೆ, ನಾಲೆಡ್ಜ್ ನ ಇಂಪ್ರೂವ್ ಮಾಡ್ಕೊಳ್ಳಿ. ಯಾರಿಗಾದ್ರೂ ಏನಾದ್ರು ಹೇಳೋದಕ್ಕೆ ನಾಲೆಡ್ಜ್ ರೂಪದಲ್ಲಿ ನಿಮ್ ಕಡೆಯಿಂದ ಕೊಡೋದಕ್ಕೆ ಇಷ್ಟ ಆದ್ರೆ ಕೊಡ್ಬೋದು. ಅಂಡ್ ಒಳ್ಳೆ ರೀತಿಯಲ್ಲಿ. ಓಕೆನಾ? ಸೊ ಗೈಸ್, ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು. ಹೋಪ್ಫುಲಿ ನಿಮಗೆ ರೀಡಿಂಗ್ ಇಷ್ಟ ಆಯ್ತು, ರೆಸೊನೇಟ್ ಆಗಿರುತ್ತೆ ಅಂತ ಅನ್ಕೊಂಡು ಇವತ್ತಿನ ಒಂದು ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಲ್ತ್ಕೊಬೇಕು, ಆಕರ್ಷಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕು, ರೇಖಿ ಕಲ್ತ್ಕೋಬೇಕು ಅಂತ ಇಷ್ಟ ಇದೆ ಅವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನನ್ನನ್ನ ಸಂಪರ್ಕ ಮಾಡಬಹುದು. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್.